ಆ ದೇವಿ ನೋಡೋಕ್ಕೆ ಒಂದು ಆನಂದ. ನಡ್ಕೊಂಡು ಬರ್ತಿದ್ದಾಳೇನೋ, ಹಂಗೆ ಆಶೀರ್ವಾದ ಮಾಡ್ತಿದ್ದಾಳೆ ಅನ್ನೋ ಥರ ನಮಗೆ ಭಾಸವಾಗುತ್ತೆ. ಏನು ಇಲ್ಲೇ ಎಲ್ಲೋ ಓಡಾಡ್ತಿದ್ದಾಳೇನೋ ಮಹಾತಾಯಿನ ಒಂದು ಅನುಭವ ಆಗುತ್ತೆ. ಇದು ಚಾಮುಂಡೇಶ್ವರಿ ಅಂತಂದರೆ ಮೈಸೂರವರೆಗೂ ಹೋಗ್ತಾರೆ ನೋಡೋದಕ್ಕೆ. ಇವತ್ತು ಮೈಸೂರಿಗಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ನೋಡ್ತಾ ಇದ್ರೆ ಕಣ್ಣು ತುಂಬಿ ಬರುತ್ತೆ ಸರ್. ಈ ಒಂದು ಕ್ಷೇತ್ರನ ಚಾಮುಂಡೇಶ್ವರಿ ನಿಜವಾಗ್ಲೂ ನೆಲೆಸಿದಾಳೆ ಅಂತ ನೋಡಬೇಕು ಅಂತಂದರೆ ಒಂದೇ ಒಂದು ಸತಿನಾದರೂ ಬಂದು ನೀವು ದೇವಿ ದರ್ಶನ ಮಾಡಬೇಕು. ಆ ದೇವಿ ನೋಡೋಕ್ಕೆ ಒಂದು ಆನಂದ. ಯಾಕೆಂದರೆ ಬಂದು ನಮಗೆ ನಡ್ಕೊಂಡು ಬರ್ತಿದ್ದಾಳೇನೋ, ಹಂಗೆ ಆಶೀರ್ವಾದ ಮಾಡ್ತಿದ್ದಾಳೆ ಅನ್ನೋ ಥರ ನಮಗೆ ಭಾಸವಾಗುತ್ತೆ. ಏನು ಇಲ್ಲೇ ಎಲ್ಲೋ ಓಡಾಡ್ತಿದ್ದಾಳೇನೋ ಮಹಾತಾಯಿನ ಒಂದು ಅನುಭವ ಆಗುತ್ತೆ. ಇದು ಭಾಳ ಸಂತೋಷ ಆಗುತ್ತೆ. ಯಾರೇ ಏನೇ ಕಷ್ಟ ಇದ್ರೂ ಬಂದು ಒಂದೇ ಒಂದು ಸಾರಿ ಬಂದು ಇಲ್ಲಿ ಬನ್ನಿ. ನಿಮಗೆ ಬೆಲ್ದಾರ್ತಿ ಅಂತ ಇರುತ್ತೆ. ಆ ಬೆಲ್ದಾರ್ತಿ ತಾಯಿಗೆ ಬಹಳ ಅಚ್ಚುಮೆಚ್ಚು ಪ್ರೀತಿ. ಯಾಕೆಂತಂದರೆ ಅವಳು ಬೆಲ್ಲ ಹೆಂಗೆ ಕರಗುತ್ತೆ ಅದೇ ಥರ ತನ್ನ ಕಷ್ಟಗಳನ್ನು ಕಳಿಸ್ತಾಳೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ